ವಿಶ್ವ ವಿಶ್ವಗುರು ವಿಶ್ವಾರಾಧ್ಯ ನಾಮದಲ್ಲಡಗಿದ್ದ ಸಮಸ್ತವೆಲ್ಲ ಗುರುವಿನ ಮಹಿಮೆಗೆ ಅಂತ್ಯವೇ ಇಲ್ಲ. ನಿನ್ನ ನಾಮದಲ್ಲಡಗಿದೆ ಸಮಸ್ತವಿಲ್ಲ, ಗುರುವಿನ ಮಹಿಮೆಗೆ ಅಂತ್ಯವೇ ಇಲ್ಲ. ವಿಶ್ವಜ್ಯೋತಿ ಆಚರಿತ ಇದು ವಿಚಿತ್ರವೆಲ್ಲ ವಿಚಿತ್ರವೆಲ್ಲ. ವಿಶ್ವ ವಿಶ್ವ ವಿಶ್ವಗುರು ವಿಶ್ವಾರಾಧ್ಯ ನಮಸ್ಕಾರ ವೀಕ್ಷಕರೇ, ದೈವ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಈ ದೈವ ದರ್ಶನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪಾರಂಪರಿಕ ಪಾದಯಾತ್ರೆಯ ಬಗ್ಗೆ ಹೇಳಲಿದ್ದೇನೆ. ಹೌದು, ಯಾದಗಿರಿ ಜಿಲ್ಲೆಯ ಅಬ್ಬೆ ತುಮಕೂರಿನಲ್ಲಿ ನಡೆದಂತಹ ಪಾರಂಪರಿಕ ಪಾದಯಾತ್ರೆಯ ಬಗ್ಗೆ ನಾನು ನಿಮಗೆ ಹೇಳಲಿದ್ದೇನೆ. ಅಬ್ಬೆ ತುಮಕೂರಿನ ಶ್ರೀ ವಿಶ್ವಾರಾಧ್ಯ ಮಠದ ಶ್ರೀಗಳಾದ ಗಂಗಾಧರ ಶ್ರೀಗಳು ಜೇವರ್ಗಿ ತಾಲೂಕಿನ ಗಂವಾರ ಗ್ರಾಮದಿಂದ ಅಬ್ಬೆ ತುಮಕೂರಿನವರೆಗೆ ಪಾರಂಪರಿಕ ಪಾದಯಾತ್ರೆಯನ್ನ ಸಾವಿರಾರು ಭಕ್ತರ ಜೊತೆ ನಡೆಸಿದ್ದಾರೆ. ಹೌದು, ಇದರ ಬಗ್ಗೆ ಒಂದು ಸಂಪೂರ್ಣವಾದ ವರದಿ ಇಲ್ಲಿದೆ ನೋಡಿ. ಜೇವರ್ಗಿ ತಾಲೂಕಿನ ಗಂವಾರ ಗ್ರಾಮದಿಂದ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪಾದಯಾತ್ರೆಗೂ ಮುಂಚೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ಯುವತಿಯರ ಪಾದ ಪೂಜೆಯನ್ನು ಮಾಡಿದ್ರು. ಓಂ ಪಯೋದನೇಕಂ ದೈವಮತ್ರಾಯುತಂ ಪಂಚಾಮೃತಮಯಾದತ್ತಂ ಶ್ರೀಮಹಾಗಂಗಾಧರೋ ನಮಃ ಪಂಚಾಮೃತೇನ ಸ್ನಾಪಯಾಮಿ. ಪರಮಾನಂದ ಬೋಧಾರ್ಥೋ ನಿಮಗ್ನಯಮೂರ್ತಯೇ ಸಾಧೋಭಾಗವಿದಂ ಸ್ನಾನಂ ಕಲ್ಪಯಾಮಿ ಪ್ರಸೀದಮೇ. ಶ್ರೀಮಹಾಗಂಗಾಧಿಪತಭ್ಯೋ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಓಂ ಅನಾದಿಶಾಸ್ತ್ರಂ ಶಾಂತಂ ಚೈತನ್ಯಂ ಸರ್ವೋಪಕಂ ಚಿದಂಬರಂ ಶಬ್ದಾಕಾರಂ ನಿರ್ವದನಂ ಶ್ರೀ ಮಹಾಗಂಗಾಧಿಪತಭ್ಯೋ ನಮಃ ವತ್ಮಂದಾರಯಾಮಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವಾಂದನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಶ್ರೀ ಮಹಾಗಂಗಾಧಿಪತಭ್ಯೋ ನಮಃ ವಸ್ಮಂದಾರಯಾಮಿ. ಓಂ ಪರಮಾನಂದ ಸೌರಭ್ಯಂ ಪರಿಪೂರ್ಣ ದಿಗಂತರಂ ಪರಮಂ ಗಂಧಾಭ್ಯಂ ಪರಮೇಶ್ವರಃ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರೆ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರೆ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ಬುದ್ಧಿ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಭೂತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶೇ ಜಗನ್ಮಾತರ ಮಹಾಲಕ್ಷ್ಮೀ ನಮೋಸ್ತುತೇ. ಸ್ಥೂಲ ಸೂಕ್ಷ್ಮ ಮಹಾರುದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ಆದ್ಯಂತರಹಿತೆ ದೇವಿ ಆದ್ಯಂತಿ ಮಹೇಶ್ವರೇ ಯೋಗಜಯ ಯೋಗ ಸಂಭೂತೆ. ಈ ಸಂದರ್ಭದಲ್ಲಿ ಮಹಾರುದ್ರ ಅಭಿಷೇಕವನ್ನ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಠಾಧಿಪತಿ ಶ್ರೀ ಗಂಗಾಧರ ಶ್ರೀಗಳು ಆಗಮಿಸಿ ಮಹಾಮಂಗಳಾರತಿ ಮಾಡೋದರ ಮುಖಾಂತರವಾಗಿ ಜನರಿಗೆ ವಿಶೇಷವಾಗಿ ದರ್ಶನ ನೀಡಿದರು.
ಗುರುಪಾದವ ಕಂಡೆ ನಾ ಗುರುಪಾದವ ಕಂಡೆ ನೀವೆಲ್ಲರೂ ಅಷ್ಟು ಮಂದಿ ಶ್ರೀ ಗುರುವೇ ನಮಃ ಶ್ರೀ ಗುರುವೇ ನಮಃ ಅನ್ನಬೇಕು. ನಾವು ಮುಂದೆ ನಾಮ ಹೊಳಂತೀವಿ. ಬೆಳಗನು ಬಾ ಹಕ್ಕಿನೆಲ್ಲ ಕಪ್ಪು ಕೊನೆಯ ಬಳೆಯ ಹಣ್ಣು ಹುಡುಗನು ತುಂಬೋನು ಬಾ ಹಕ್ಕಿನೆಲ್ಲ ಕಪ್ಪು ಕೊನೆಯ ಹಣ್ಣು ಹುಡುಗನು ತುಂಬೋನು ಬಾ ಹುಡಿಯನು ತುಂಬೋನು ಬಾ ನಮ್ಮ ದೇವಿಯ ಸ್ಮರಣೆಯ ಮಾಡನು ಬಾ ಕರಪುರದ ಆರತಿ ಕರದೊಳಗಿನ ಕೊಂಡು ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಪಾದಯಾತ್ರೆ ಉದ್ದೇಶಿಸಿ ಶ್ರೀಗಳು ಮಾತನಾಡಿ ಪಾದಯಾತ್ರೆ ಹೋಗುವುದರ ಬಗ್ಗೆ ಮಾತನಾಡಿ ಇದು ನಮ್ಮ ಪಾರಂಪರಿಕ ಪಾದಯಾತ್ರೆಯಾಗಿದೆ ಎಂದು ತಿಳಿಸಿದರು. ಹಿಂದೆ ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಅವರ ನಡೆ ಅವರ ನುಡಿ ನಮ್ಮೆಲ್ಲರ ಭವಿಷ್ಯದ ಒಂದು ಭದ್ರ ಶಕ್ತಿ ಇದ್ದ ಹಾಗೆ ಅಂಥ ಪರಂಪರೆಯನ್ನಿಟ್ಟುಕೊಂಡು ಇವತ್ತು ಶ್ರೀಮಠದ ಶ್ರೀ ಕ್ಷೇತ್ರದ ಅಬ್ಬೆ ತುಮಕೂರು ಕ್ಷೇತ್ರದ ಪರಂಪರೆಯಲ್ಲಿ ಪಾದಯಾತ್ರೆ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಕಾರ್ಯಕ್ರಮ. ಒಂದು ಜಾತ್ರೆ ನಂತರ ಪಾದಯಾತ್ರೆ. ಪ್ರತಿ ಅಮಾವಾಸ್ಯೆಗೊಮ್ಮೆ ಶಿವಾನಂದ ಗೋಷ್ಠಿ ಅಂದರೆ ದಿನನಿತ್ಯ ಸಹಸ್ರಾರು ಸಂಖ್ಯೆ ಜನರ ಭಕ್ತರು ದರ್ಶನಕ್ಕೆ ಬರ್ತಿರ್ತಾರೆ. ದಸರಾ ಮಹೋತ್ಸವ ಅನ್ರಿ ಹೀಗೆ ಹಲವಾರು ಕಾರ್ಯಕ್ರಮಗಳಿದ್ರೂ ಕೂಡ ಸಾರ್ವತ್ರಿಕವಾಗಿ
ಅತಿ ಬಹಳ ವಿಜೃಂಭಣೆಯಿಂದ ಆಗತಕ್ಕಂಥ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಸುಮಾರು ಮಹಾರಾಷ್ಟ್ರ ಒಂದು ಭಾಗ, ತೆಲಂಗಾಣ, ಆಂಧ್ರ ಇವೆಲ್ಲ ಒಳಗೊಂಡು ಸುಮಾರು ಲಕ್ಷಾಂತರ ಜನರು ಸೇರತಕ್ಕಂಥ ಅಭೂತಪೂರ್ವ ಪಾದಯಾತ್ರೆ. ಇದು ನಮ್ಮ ಪರಂಪರೆಗೆ ಭಾಳ ದೊಡ್ಡದಿದು. ಅಂಥ ಒಂದು ಪರಂಪರೆ ಪಾದಯಾತ್ರೆ ಅಂತ ತಿಳ್ಕೊಂಡಂದರೆ ವಿಶ್ವಾರಾಧ್ಯರು ಮೂಲತಃ ಇದೇ ಗಂವಾರ ಪಂಚಕ್ರ ತೋಪುಕಟ್ಟಿ ಹಿರೇಮಠದಲ್ಲಿ ಜನ್ಮ ತಾಳಿ ಕಾಶಿ ಪಂಡಿತರಾಗಿ ಆತ್ಮೋನ್ನತಿಗಾಗಿ ದೇವಿ ಸಾಕ್ಷಾತ್ಕರಿಸಿಕೊಂಡು ತಪೋನುಷ್ಠಾನಗಳನ್ನು ಮಾಡುತ್ತಾ ಅಲ್ಲಲ್ಲಿ ತಪಾನುಷ್ಠಾನ ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಅಭ್ಯ ತುಮಕೂರಿನ ಮಾಲಿ ಸಕರಪ್ಪಗೌಡರ ಭಕ್ತಿ ಭಾವ ಶ್ರದ್ಧೆಗೆ ಒಕ್ಕಟ್ಟು ಪುಣ್ಯಾತ್ಮರು ಅಭ್ಯ ತುಮಕೂರಿನಲ್ಲಿ ನೆಲೆ ನಿಂತರು. ಆ ಒಂದು ಕಾರಣಕ್ಕಾಗಿ ವಿಶ್ವಾರಾಧ್ಯರು ಆರಾಧಿಸತಕ್ಕಂಥ ಬನ್ನಿ ಬಸವೇಶ್ವರನನ್ನು ನಾವು ಮುಂದಿಟ್ಟುಕೊಂಡು ಇವತ್ತು ಅವನನ್ನು ನಾವು ಪ್ರಾರ್ಥನೆ ಮಾಡಿ ಪೂಜಿಸಿ ಭಜಿಸಿ ಎಲ್ಲ ಭಕ್ತರೊಂದಿಗೆ ಗ್ರಾಮದ ಪುಣ್ಯಮೂರ್ತಿ ಅಮೃತೇಶ್ವರನನ್ನು ಎಲ್ಲ ಪುರ ದೇವತೆಗಳನ್ನು ಪ್ರಾರ್ಥಿಸಿಕೊಂಡು ಸುಮಾರು ಲಕ್ಷಾಂತರ ಭಕ್ತರ ಭಕ್ತಿ ಶ್ರದ್ಧೆ ವಿಶ್ವಾಸದ ದ್ಯೋತಕವಾಗಿ ಅವರ ಗಂವಾರ ಗರ್ಭಾಂಬುದಿಯಿಂದ ವೈಮುಕ್ತಿ ಕ್ಷೇತ್ರ ಅಭ್ಯ ತುಮಕೂರುವರೆಗೆ ಸುಮಾರು 3 ದಿನಗಳ ಪರ್ಯಂತರವಾಗಿ ಮಹಾಪಾದಯಾತ್ರೆ ಭಾಳ ವೈಭವದಿಂದ ನಡೀತಿರ್ತದೆ. ಅದು ಎಷ್ಟು ದಾರಾಗಿಲ್ಲಿ ಹೊಂಟೊತ್ತಾಗ ಎಷ್ಟು ಜನ ಬಂದದಂತ ಗೊತ್ತಾಗಂಗಿಲ್ಲ. ಯಾವ ಊರವ್ರು ಏನು ತಂದು ಏನು ಉಣಿಸ್ತಾರೆ ಅನ್ನತಕ್ಕಂಥದ್ದು ಗೊತ್ತಾಗಲಿ. ಇವೆಲ್ಲವೂ ಕೂಡ ಅವರ ಭಕ್ತಿ ಶ್ರದ್ಧೆಗೆ ಮುಡುಪಾಗಿಟ್ಟಂಥ ಕ್ಷಣಗಳು. ಅಂಥ ಒಂದು ಸುಸಮಯದಲ್ಲಿ ಇವತ್ತು ಪ್ರಾರಂಭಗೊಂಡಂಥ ಪಾದಯಾತ್ರೆ ರವಿವಾರ ದಿನ ಸಾಯಂಕಾಲ ವಿಶ್ವಾರಾಧ್ಯರ ಪಾದಗಟ್ಟೆಗೆ ಹೋಗಿ ಅಲ್ಲಿ ಸಮಾಪ್ತಿ ಆಗುವಂಥದ್ದು ಆಗ್ತದೆ. ನಂತರ ಅಲ್ಲಿಂದ ವಿಶ್ವಾರಾಧ್ಯರ ದರ್ಶನಕ್ಕೆ ಯಥಾವತ್ತಾಗಿ ಸಮಾಗಮಗೊಂಡಂಥ ಲಕ್ಷಾಂತರ ಭಕ್ತರೊಂದಿಗೆ ಆ ವಿಶ್ವಾರಾಧ್ಯನ ತಪೋಕ್ಷೇತ್ರಕ್ಕೆ ಹೋಗಿ ಮುಕ್ತಿ ಕ್ಷೇತ್ರಕ್ಕೆ ಹೋಗಿ ಈ ಪರಂಪರಾ ಪಾದಯಾತ್ರೆ ಅನ್ನತಕ್ಕಂಥದ್ದು ಮುಕ್ತಾಯ ಆಗುವಂಥದ್ದಾಗ್ತದೆ. ಪಾದಯಾತ್ರೆಯಲ್ಲಿ ಬಂದಂಥ ಲಕ್ಷಾಂತರ ಭಕ್ತರಿಗೆ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು, ಬಗಳಾಂಬಿಕಾ ತಾಯಿ, ಗುರು ಬನ್ನಿ ಬಸವೇಶ್ವರರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲು ಅಂತ ತಿಳ್ಕೊಂಡು ಪಾದಯಾತ್ರೆ ಬಂದಂಥ ಭಕ್ತರಿಗೂ ಮತ್ತು ಆಲಿಸುವಂಥ ಭಕ್ತರಿಗೂ ಇದು ಶುಭ ಸಂದೇಶವನ್ನು ಕೊಡತಕ್ಕಂಥವ್ರು ಆಗ್ತೀವಿ. ನಂತರ ಭಕ್ತಾದಿಗಳು ಮಾತನಾಡಿ ಶ್ರೀಗಳ ಅನೇಕ ಪವಾಡಗಳ ಬಗ್ಗೆ ತಿಳಿಸಿದ್ರು. ನನ್ನ ಹೆಸರು ವಿಜಯಲಕ್ಷ್ಮಿ ಅಪ್ಪೆ. ನಾವು ಪಾದಯಾತ್ರೆ 10 ವರ್ಷದಿಂದ ಪಾದಯಾತ್ರೆ ಬರ್ತಾ ಇದ್ದೀವಿ. ಈ ಪಾದಯಾತ್ರೆ ಬನ್ನಿ ಬಸವೇಶ್ವರ ಮಹಿಮೆ ಏನಪ್ಪ ಅಂತ ಕೇಳಿದ್ರೆ ಅವಾಗ ನಂಗೆ ತುಂಬ ಬ್ಯಾಕ್ ಪೇನ್ ಇತ್ತಪ್ಪಿ. ಒಂದು ಹೆಜ್ಜೆನೂ ಕೂಡ ನಂಗೆ ನಡಕ್ಕೆ ಆಗ್ತಿದ್ದಿಲ್ಲ. ಪಾದಯಾತ್ರೆ ಮಾಡ್ತೀನಿ ಅಂತಕ್ಕಂಥ ನಿರೀಕ್ಷೆನೂ ನನಗಿದ್ದಿದ್ದಿಲ್ಲ. ನಮ್ಮ ಮಗ ಫೋರ್ಸ್ ಮಾಡಿ ಏನಂದ್ರು, ಇಲ್ಲ ನೀ ಪಾದಯಾತ್ರೆ ಆಗಲಿಲ್ಲ ಅಂದರೂ ಕೂಡ ನೀ ಕಾರ್ನಾಗ ಬರಟ್ಟಿಗೆ ಅಂತ ನಡಿ ಅಂತ ಫೋರ್ಸ್ ಮಾಡಿ ಕರ್ಕೊಂಬಂದ್ರಪ್ಪ. ಶುರುವಿನ ವರ್ಷ ಕರ್ಕೊಂಡು ಬಂದಾಗ ಆಗಲಿ ಅಂತಂದು ನಾನು ಭಕ್ತಿಯಿಂದ ಬಂದಾಗ ಹಾಗೆ 1 ವರ್ಷ ಪಾದಯಾತ್ರೆ ಮಾಡಿದೆವಪ್ಪಿ. ಬ್ಯಾಕ್ ಪೇನ್ ಆಗಲಿಲ್ಲ, ಒಟ್ಟೆ ಸರಳವಾಗಿ ಹೋದೆವು ಅಂತೇಳಿ. ಅಷ್ಟಾದ್ಮೇಲೆ 10 ವರ್ಷದಿಂದ ಇದೇ ಥರ ಇಷ್ಟೇ ಪಾದಯಾತ್ರೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ತಕ್ಲೀಫ್ ಆಗಂಗಿಲ್ಲ. ನಮ್ಮ ಜೊತೆ ಮಗ, ಸೊಸಿ, ನಮ್ಮಮ್ಮ ಎಲ್ಲರೂ ಇರ್ತಾರಪ್ಪಿ. ಅವರು ಒಂದು ಇದರ್ಲಿಂದ ಬನ್ನಿ ಬಸವೇಶ್ವರ ಹಿಂಗೆ ಶಕ್ತಿ ಕೊಟ್ಟನ. ಬನ್ನಿ ಬಸವೇಶ್ವರ, ಗಣಪಂಡಿತ ವಿಶ್ವರಾಧ್ಯ, ಗಂಗಾಧರಪ್ಪವರು ಎಲ್ಲರ ಒಂದು ಶಕ್ತಿ ಪವಾರದಿಂದ ಪ್ರತಿ ವರ್ಷವೂ ಕೂಡ ತಪ್ಪದೆ ಪಾದಯಾತ್ರೆ ಮಾಡ್ತೀವಿ. ಯಾವುದೇ ರೀತಿ ನಮಗೆ ತೊಂದರೆ ಅನ್ನೋದೇ ಇಲ್ಲ. ಮತ್ತು ನಾವು ಒಂದು ಸ್ವಲ್ಪ ನಡೆದವರಲ್ಲ. ಗುಲ್ಬರ್ಗದಲ್ಲಿ ನಾವು ಗುಲ್ಬರ್ಗದ ಆ್ಯಕ್ಚುಲಿ ಅಂದರೆ ಗಂವಾರೆ, ಆದರೆ ಗುಲ್ಬರ್ಗದಲ್ಲಿ ಇದ್ದೀವಿ. ಆದರೆ ನಾವು ಹಿಂಗೆ ನಡೆದು ಇಲ್ಲಪ್ಪಿ. ಆದರೆ ಪ್ರತಿ ವರ್ಷವೂ ಕೂಡ ಪಾದಯಾತ್ರೆ ಮಾಡಿದ್ರೆ ಯಾವುದೇ ಥರದ ನೋವು ನಮಗೆ ಆಗಂಗಿಲ್ಲ. ಹೆಂಗೆ ಹೋಗಿ ಹೆಂಗೆ ಬರ್ತೀವೋ ಗೊತ್ತಿಲ್ಲ, ಆದರೆ ಬರೋದಕ್ಕಿಂತ ಮುಂಚೆ ಹೆಂಗೆ ಹೋಗ್ತೀನೋ ಏನೋಪ್ಪ ಅಂತ ಅನ್ನಿಸ್ತಾ ಇರ್ತದೆ. ಆದರೆ ಇಷ್ಟು ಎಂಜಾಯ್ ಆಗಿ ಸರಳವಾಗಿ ಭಕ್ತಿಯಿಂದ ಹೋಗ್ತೀವಿ ನೋಡಪ್ಪಿ. ಅಷ್ಟೊಂದು ಶಕ್ತಿ ಈ ಬನ್ನಿ ಬಸವೇಶ್ವರ ನಮಗೆ ಕೊಟ್ಬಿಟ್ಟಾರೆ. ಪ್ರತಿ ವರ್ಷವೂ ಕೂಡ ಇದೇ ಥರ ಪಾದಯಾತ್ರೆ ಮಾಡ್ತೀವಿ. ನಂತರ ಗ್ರಾಮದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮುಖಾಂತರವಾಗಿ ಶ್ರೀಗಳ ಪಾದಯಾತ್ರೆಗೆ ಚಾಲನೆ ನೀಡಿದರು.
ಗ್ರಾಮದಲ್ಲಿ ಅದ್ದೂರಿಯಾಗಿ ಜಾತ್ರೆ ವಾತಾವರಣ ನಿರ್ಮಾಣವಾಗಿದ್ದು ಕಂಡುಬಂತು. ಸಾವಿರಾರು ಭಕ್ತರು ಮಠಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು. ನಂತರ ಗ್ರಾಮಕ್ಕೆ ಪಾರಂಪರಿಕ ಪಾದಯಾತ್ರೆ ಮೂಲಕ ಆಗಮಿಸಿದ ಶ್ರೀಗಳಿಗೆ ಹೂವಿನ ಮಳೆ ಸುರಿಸಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ವಿಶ್ವ ವಿಶ್ವಗುರು ವಿಶ್ವಾರಾಧ್ಯ ನಿನ್ನ ನಾಮದಲ್ಲಡಗಿದೆ ಸಮಸ್ತವೆಲ್ಲ, ಗುರುವಿನ ಮಹಿಮೆಗೆ ಅಂತ್ಯವೇ ಇಲ್ಲ. ನಿನ್ನ ನಾಮದಲ್ಲಡಗಿದೆ ಸಮಸ್ತವೆಲ್ಲ, ಗುರುವಿನ ಮಹಿಮೆಗೆ ಅಂತ್ಯವೇ ಇಲ್ಲ. ವಿಶ್ವಜ್ಯೋತಿ ಆಚರಿತ ಇದು ವಿಚಿತ್ರವೆಲ್ಲ ವಿಚಿತ್ರವೆಲ್ಲ. ವಿಶ್ವಗುರು ವಿಶ್ವಾರಾಧ್ಯ ಬ್ರಹ್ಮಾಂಡ ವ್ಯಾಪಿ ಬ್ರಹ್ಮಾವತಾರ, ಮೃಗಧರ ಮೇದಿನಿ ಜಯ ಓಂಕಾರ. ಬ್ರಹ್ಮಾಂಡ ವ್ಯಾಪಿ ಬ್ರಹ್ಮಾವತಾರ, ಮೃಗಧರ ಮೇದಿನಿ ಜಯ ಓಂಕಾರ. ಜಗಜ್ಜನನಿ ಶಾಂಭವಿ ಸುತ ಶಿವ ಸಾಯುಜ್ಯವ ಪಡೆದ ಪಿತ. ಜಗಜ್ಜನನಿ ಶಾಂಭವಿ ಸುತ ಶಿವ ಸಾಯುಜ್ಯವ ಪಡೆದ ಪಿತ. ಪ್ರಕಾಂಡ ಪಂಡಿತ ವಿಶ್ವಜ್ಯೋತಿಯೇ ಕಮಾರ ಮಠದ ಪುಣ್ಯದ ನಿಧಿಯೇ. ವಿಶ್ವಗುರು ವಿಶ್ವಾರಾಧ್ಯ ಈ ಸಂದರ್ಭದಲ್ಲಿ ಅನೇಕ ಸಾಂಸ್ಕೃತಿಕ ಭಕ್ತಿ ಪ್ರಧಾನ ಕಾರ್ಯಕ್ರಮಗಳು ಜರುಗಿದವು. ದೇವಿಯ ಹಾಲುಂಡಾದ, ಗಂಗಾದೇವಿಗೆ ಲಿಂಗವನಿದ್ದ. ಮಮ್ಮಾದೇವಿಯ ಹಾಲುಂಡಾದ, ಗಂಗಾದೇವಿಗೆ ಲಿಂಗವನಿದ್ದ. ಚತುರ್ವೇದಿ ಪ್ರಿಯ ಸಂಜೀವ ಆರೂಢನಾಗಿ ಅವಧೂತ ಮಾರ್ಗದೆ. ಚತುರ್ವೇದಿ ಪ್ರಿಯ ಸಂಜೀವ ಆರೂಢನಾಗಿ ಅವಧೂತ ಮಾರ್ಗದೆ. ಅಂಗಾಂಗ ಲಿಂಗಾಂಗಮಯವಾದ. ಕಾರ್ಯಕ್ರಮ ಉದ್ದೇಶಿಸಿ ಬಸನಗೌಡ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು. ಇವತ್ತು ಯಾದಗಿರಿ ಜಿಲ್ಲೆಯ ಅಬ್ಬೆ ತುಮಕೂರಿನಲ್ಲಿ ನಾವಿದ್ದೇವೆ. ಪಾರಂಪರಿಕ ಪಾದಯಾತ್ರೆ ವಿಶ್ವಾರಾಧ್ಯ ಶ್ರೀಗಳ ಶ್ರೀ ಗಂಗಾಧರ ಶ್ರೀಗಳು ಮಾಡ್ತಿರ್ತಕ್ಕಂತಹ ಪಾದಯಾತ್ರೆಯಲ್ಲಿ ಇವತ್ತು ನಾವು ಬಂದಿದ್ದೀವಿ. ಅಬ್ಬೆ ತುಮಕೂರಿನಲ್ಲಿದ್ದೀವಿ. ಅಬ್ಬೆ ತುಮಕೂರಿನ ಶ್ರೀ ವಿಶ್ವಾರಾಧ್ಯ ದೇವಸ್ಥಾನದ ಮಂದಿರದಲ್ಲಿ ನಾವು ಇವತ್ತಿದ್ದೀವಿ. ಇವತ್ತು ಇಲ್ಲಿ ಅನೇಕ ಜನ ಭಕ್ತಾದಿಗಳಿದ್ದಾರೆ. ಭಕ್ತಾದಿಗಳನ್ನ ಮಾತಾಡ್ಸೋಣ. ಅವ್ರು ಏನ್ ಹೇಳ್ತಾರೆ, ಈ ಒಂದು ಅಬ್ಬೆ ತುಮಕೂರು ಕ್ಷೇತ್ರದ ಬಗ್ಗೆ ಏನ್ ಹೇಳ್ತಾರೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಅವ್ರ ಹತ್ರ ಕೇಳೋಣ. ಬನ್ನಿ ಸರ್, ನಮಸ್ತೆ. ತಮ್ಮ ಹೆಸರು? ಬಸವನಗೌಡ ಬೆಳಾರ್ ಅಂತೇಳಿ. ಈಗಾಗಲೇ ಅಬ್ಬೆ ತುಮಕೂರು ಕ್ಷೇತ್ರ ಎಲ್ಲೆಡೆ ಕೂಡ ಪಾರಂಪರಿಕ ಪಾದಯಾತ್ರೆಗೆ ಹೆಸರುವಾಸಿಯಾಗಿದೆ. ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ?
ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ನಮ್ಮ ಶ್ರೀಗಳು ನಮ್ಮ ವಿಶ್ವಾರಾಧ್ಯ ಪರಂಪರೆ ಪಾದಯಾತ್ರೆ ನಮ್ಮ ಗಂಗಾಧರ ಅಪ್ಪರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದಾರೆ. ವರ್ಷ ಕಳೆದಂತೆ ಈ ಪಾದಯಾತ್ರೆ ಮಹತ್ವ ಇಲ್ಲಿ ಇರ್ತಕ್ಕಂಥಲ್ಲ, ಸುಮಾರು ಈ ಕಡೆ ನಮ್ಮ ಭಾಗದ ಜನರಿಗೆ ಎಲ್ಲರಿಗೂ ಅದರ ಮಹತ್ವ ತಿಳಿತಾ ಇದೆ. ಈ ಪಾದಯಾತ್ರೆಯಲ್ಲಿ ನಮ್ಮ ಭಕ್ತರು ಭಾಳ ಸ್ವಚ್ಛ ಮನಸ್ಸಿನಿಂದ ಬಂದು ಅಪ್ಪರ ಪಾದ ಸ್ಪರ್ಶಿಸಿ ಏನಾದ್ರು ಬೇಡ್ಕೊಳ್ತಾರೆ. ಎಲ್ಲ ಪ್ರತಿಯೊಂದು ಕಾರ್ಯಗಳು ಯಶಸ್ವಿ ಆಗ್ತಾವೆ. ತಾಯಂದಿರು, ಅಕ್ಕ ತಂಗಿದವರು, ಯುವಕರು ಅವರು ಜಾತಿ ಭೇದ ಇಲ್ಲದ ಮಟ್ಟ ಅಂದರೆ ಇದು ಅಬ್ಬೆ ತುಮಕೂರು ಅಂತ ಹೇಳಿ ತಪ್ಪಾಗಿಲ್ಲ. ಈಗ ಅಬ್ಬೆ ತುಮಕೂರು ಪಾರಂಪರಿಕ ಪಾದಯಾತ್ರೆ ಆಗಿರಲಿ ಅಥವಾ ಅನೇಕ ಪವಾಡಗಳಿಗೆ ಹೆಸರುವಾಸಿಯಾದಂಥ ಅಂತಹ ಪವಾಡಗಳು ತಾವು ನೋಡಿದಂಥ ಒಂದು ಉದಾಹರಣೆ ಏನಾದರೂ ಇದೆಯಾ ಅಂತ? ಇಲ್ಲ, ಪವಾಡ ನೋಡಿದಂತೇನಿಲ್ಲ. ನಮ್ಮ ಹಿರಿಯರು ಎಲ್ಲ ಇಲ್ಲಿದ ಇತಿಹಾಸದಾಗ ಭಾಳಷ್ಟು ಹಿರಿಯರು ನಮ್ಗೆ ಹೇಳ್ತಿದ್ರು. ಅದಕ್ಕೋಸ್ಕರ ನಾವು ಬಂದು ಏನಾದರೂ ಮನಸ್ಸಿನಿಂದ ಇಲ್ಲಿ ಏನಾದ್ರು ಬೇಡ್ಕೊಂಡು ಭಾಳಷ್ಟು ಕೆಲಸಗಳು ಕೂಡ ನಾವು ಆಗಿದ್ದಾವೆ. ಅದಕ್ಕೋಸ್ಕರ ಬರೀ ಹಿರಿಯರಲ್ಲ, ಭಾಳಷ್ಟು ಯುವಕರು ಕೂಡ ಇಲ್ಲಿ ಬಂದು ತಮ್ಮ ಮನಸ್ಸಿನಾಗ ಬೇಡ್ಕೊಂಡು ತಮ್ಮ ಕೆಲಸಗಳು ಯಶಸ್ವಿ ಆಗ್ತವೆ. ಬೇರೆಯವ್ರಿಗೆ ಕೂಡ ತಿಳಿಸಿ ಇಲ್ಲಿ ಭಕ್ತರು ಕರ್ತಕ್ಕಂಥ ಕೆಲಸ ಆಗ್ತದೆ. ಈ ಒಂದು ಅಬ್ಬೆ ತುಮಕೂರಿನ ಬಗ್ಗೆ, ವಿಶ್ವಾರಾಧ್ಯ ಮಠದ ಬಗ್ಗೆ ತಾವು ಏನು ಹೇಳೋಕೆ ಇಷ್ಟಪಡ್ತೀರಿ? ವಿಶ್ವಾರಾಧ್ಯದ ಮಠ ಸದಾ ಯಾವಾಗೇ ಬರಲಿ ಇಲ್ಲಿ ಉಪವಾಸ ಯಾರು ಹೋಗೋಲ್ಲ. ಎಲ್ಲ ಪೂಜ್ಯರ ಏನು ಎಲ್ಲ ಭಕ್ತರು ಕೂಡ ಏನು ಅವರು ತಮ್ಮ ಪ್ರೀತಿಲಿಂದ ನಡ್ಕೊಂತಾರೆ. ಪದೇ ಇಲ್ಲಿ ಬರ್ಬೇಕನ್ನಿಸ್ತದೆ. ಪೂಜ್ಯರು ಏನಾದ್ರು ಅವ್ರು ತಮ್ಮ ಆಶೀರ್ವಚನ ಅದ ಪದೇ ಕೇಳ್ಬೇಕನ್ನಿಸ್ತದೆ. ಸುಮಾರು ಇಲ್ಲಿ ಯಾರು ಬರ್ತಾರೆ, ಯಾರು ಬರೀ ಕೈಲಿ ಹೋಗಲ್ಲ. ಇಲ್ಲಿ ಬಂದು ಜಾಗದಾಗ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಆಗ್ತಕ್ಕಂಥ ಒಂದು ಸ್ಥಳ ಇದೆ. ಈ ನಮ್ಮ ಭಾಗದಾಗ ಒಂದು ದೊಡ್ಡ ಸ್ಥಳ ಇದೆ. ಅದೇ ಈ ಒಂದು ಸ್ಥಳದಲ್ಲಿ ಅನೇಕ ಪವಾಡಗಳು ನಡೆದು ಹೋಗಿವೆ. ನಾವು ನೋಡ್ಬೋದು, ಗವಾರದಿಂದ ಈಗಾಗಲೇ ಶ್ರೀಗಳು ಪಾದಯಾತ್ರೆ ಮೂಲಕ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ, 1 ಗಂಟೆಯಲ್ಲಿ ಇಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಗವಾರದಿಂದ ರುದ್ರಾಭಿಷೇಕ ಮಾಡಿಸಿ ಅಲ್ಲಿಂದ ಪೂಜೆಯನ್ನು ಮಾಡಿಕೊಂಡು ಇಲ್ಲಿವರೆಗೆ ಪಾದಯಾತ್ರೆಯನ್ನು ಮಾಡಿರ್ತಕ್ಕಂತಹ ಶರಣಗೌಡರಿದ್ದಾರೆ. ನಾನು ಅವ್ರ ಜೊತೆ ಮಾತನಾಡ್ತೀನಿ. ಸರ್, ತಾವು ಎಷ್ಟು ದಿನದಿಂದ ಈಗ ಪಾದಯಾತ್ರೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀರಿ? ಈಗ ಸುಮಾರು ಇನ್ನೊಂದು 20 ವರ್ಷದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದೀನಿ. ನಾನು ಹುಟ್ಟಿದ ಗವಾರದಲ್ಲಿ, ಬೆಳೆಯೋದು ಇಲ್ಲಿ ಅಪ್ಪರ ಆಶೀರ್ವಾದ ಇಲ್ತಾನೆ ಬೆಳ್ಕೊಂಡು ಇಲ್ತಾನೆ ಬಂದೀನಿ. ಪವಾಡ ಅಂದರೆ ನಮ್ಮ ಮನಸ್ಸಾಗ ಏನಾರು ಅನ್ಕೊಂಡು ಇಲ್ತಾನೆ ಬಂದೀವಿ ಅಂದ್ರೆ ಅದು ಉತ್ತರ ಆಶೀರ್ವಾದ ಅನ್ಬೇಕಷ್ಟೆ. ಈ ಯುಗದಾಗ ಮಾತಾಡೋದು ಗುಡಿ ದೇವರ ಹತ್ರ ಯಾವುದೇ ಅಂದರೆ ವಿಶ್ವಮುತ್ತಿನ ಮಠ ಅಂತ ಅನ್ಬೇಕಷ್ಟೆ. ಸ್ಥಾನದಲ್ಲಿ ಡಾಕ್ಟರ್ ಶ್ರೀ ಗಂಗಾಧರ ಶಿವಾಚಾರ್ಯರು ಸುಮಾರು 38 ವರ್ಷಗಳ ನಿರಂತರ ಕಾಲವಾಗಿ ಈ ಪಾದಯಾತ್ರೆಯನ್ನು ಗವಾರದಿಂದ ಅಬ್ಬೆ ತುಮಕೂರೊಳಗೆ ಮಾಡ್ತಾಯಿದ್ದಾರೆ. ಈಗಾಗಲೇ ಮಠದ ಸದ್ಭಕ್ತರು ಸುಮಾರು 50 ವರ್ಷಗಳಿಂದ ಅವ್ರ ತಂದೆ ಕಾಲದಿಂದ ಕೂಡ ಸಿದ್ದರಾಮಯ್ಯರು ಆಗಿಂತ ಮುಂಚೆ ಅವ್ರ ಫಾದರು ಕೂಡ ಈ ಮಠದ ಸದ್ಭಕ್ತರಾಗಿದ್ದರು. ನಂತರ ಇವರು ಕೂಡ ಸದ್ಭಕ್ತರು. ಅದರಲ್ಲಿ ಕೂಡ ನಾನು ಕೂಡ ಈ ಮಠದ ಒಂದು ಸಣ್ಣ ಭಕ್ತನಾಗಿ ಸುಮಾರು 1991ನೇ ಇಸವಿಯಿಂದ ಇಲ್ಲಿವರೆಗೆ ನಿರಂತರವಾಗಿ ಒಂದೂ ಕೂಡ ಅಮಾವಾಸ್ಯೆ ತಪ್ಪದೆ ನಿರಂತರವಾಗಿ ಇಲ್ಲಿವರೆಗೆ ಬರ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣಭೂತರು ಅಂತ ಕೇಳಿದ್ರೆ ಸದ್ಗುರು ವಿಶ್ವರಾಧ್ಯರ ಕೃಪಾಶೀರ್ವಾದ ಅಂತ ಹೇಳಿದ್ರು ಕೂಡ ಏನು ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಜನರು ಒಂದು ಪಾದಯಾತ್ರೆ ಮಾಡಬೇಕು, ನಿರಂತರವಾಗಿ ಊಟ ನೀರು ಮಳೆ ಎಷ್ಟೇ ಬಂದರೂ ಕೂಡ ಸುಮಾರು 3 ದಿನಗಳ ಕಾಲ ನಿರಂತರ ಪಾದಯಾತ್ರೆ ಮಾಡ್ತಾರಂದರೆ ಇದು ಒಂದು ದೇವರ ಆಶೀರ್ವಾದ ಅಥವಾ ಸದ್ಗುರು ಗುರು ಆಶೀರ್ವಾದ ಇಲ್ಲದೇ ನಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ತಾವೆಲ್ಲ ನೋಡಿರ್ಬೋದು, ಒಂದು ರಾಜಕಾರಣದಲ್ಲಿ ಸುಮಾರು ಒಂದು 10,000 ಜನಸಂಖ್ಯೆ ಸೇರಿಸಬೇಕಾದ್ರೆ ನೂರಾರು ಕೋಟಿಗಳನ್ನು ಖರ್ಚು ಮಾಡಬೇಕಾಗ್ತದೆ. ಇಷ್ಟೆಲ್ಲ ಸದ್ಭಕ್ತರು ಇಷ್ಟೆಲ್ಲ ಬರ್ತಾರೆ ಅಂತ ಕೇಳಿದ್ರೆ ಈ ಸ್ಥಾನದಲ್ಲಿ ಏನಾದರೂ ಒಂದು ಶಕ್ತಿ ಇದ್ದಾಗ ಮಾತ್ರ ಲಕ್ಷಾಂತರ ಜನರು ನಿರಂತರವಾಗಿ ಪಾದಯಾತ್ರೆ ಮಾಡೋಕ್ಕೆ ಸಾಧ್ಯತೆ. ವಿಶೇಷವಾಗಿ ಕರ್ನಾಟಕದಲ್ಲಿ, ಅದರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾದಯಾತ್ರೆಗೆ ಮಾಡ್ತಕ್ಕಂಥ ಸ್ಥಳ ಅಂತ ಕೇಳಿದ್ರೆ ಅಬ್ಬೆ ತುಮಕೂರಿನ ಶ್ರೀ ಗಂಗಾಧರ ಮಹಾಸ್ವಾಮಿಗಳ ಕೃಪಾಶೀರ್ವಾದ ಅಂತ ಹೇಳಿದ್ರು ಕೂಡ ಏನು ತಪ್ಪಾಗಲಿಕ್ಕಿಲ್ಲ. ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಅಲ್ಲಿ ನಡ್ತಕ್ಕಂಥ ಭಕ್ತರನ್ನು ಕೂಡ ಕಾರಣಭೂತರಾಗಿರ್ಬೋದು. ಭಕ್ತರಿಗೆ ಆಶೀರ್ವಾದ ಸದ್ಗುರು ವಿಶ್ವರಾಧ್ಯರು ಯಾರ್ಯಾರಿಗೆ ಬೇಡಿಕೊಂಡಿದ್ದಾರೆ ಒಂದು ಮಾತು ಹೇಳ್ತಾಯಿದ್ರು, ಬೇಡದವರಿಗೆ ಬೇಡದದ್ದೇ ಕೊಟ್ಟರಂತ ಮಾತು ಹೇಳಿದ್ರು ಕೂಡ ನನಗನ್ನಿಸದೆ ಬೇಡದಕ್ಕಿಂತ ಹೆಚ್ಚು ಕೊಟ್ಟದಕ್ಕೆ ಉದಾಹರಣೆ ಕೂಡ ನಾನೇ ಆಗಿದ್ದೀನಿ. ಯಾಕಂದರೆ 30 ವರ್ಷಗಳ ಹಿಂದುಗಡೆ ನಾನು ಪದವೀಧರ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಓದ್ಕೊಂಡ್ಬಿಟ್ಟು ಬಂದಾಗ ಮೇತ್ರ ಸಾಹೇಬ್ರು ಹೇಳಿದ ಹಾಗೆ ನಾನು ಏನೂ ಕೇಳಿಲ್ಲ. ನಾನು ಆ ಸಂದರ್ಭದಲ್ಲಿ ಕೇಳಿದ್ದು, ನನಗೆ ಒಂದು ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ತಿಂಗಳಿಗೆ ಒಂದು 20,000 ರೂಪಾಯಿ ಸಿಕ್ಕರೆ ಸಾಕು, ನನಗೆ ಅಷ್ಟು ಆಶೀರ್ವಾದ ಮಾಡ್ಕೊಂಡು ಸದ್ಗುರು ವಿಶ್ವರಾಧ್ಯರು ಕೇಳಿದಾಗ ಅವ್ರನ್ನ ಏನೂ ಮಾತಾಡಲಿಲ್ಲ. ಅಂದರೂ ಕೂಡ ನನಗೆ ಆಶೀರ್ವಾದ ಯಾವ ನಿಟ್ಟಿಲ್ಲ ಅಂತ ಕೇಳಿದ್ರೆ ಇವತ್ತು ದೇವರು ನಾನು ಏನು ಕೇಳಿದ್ದೆ ಅದು 100 ಪಟ್ಟು ಕೂಡ ಹೆಚ್ಚಿಗೆ ಕೊಟ್ಬಿಟ್ಟು ಈ ನಿರಂತರವಾಗಿ ಪ್ರತಿ ಅಮಾವಾಸ್ಯೆಗೂ ಕೂಡ ನಾನು ತಪ್ಪದೆ ನಾನು ಹೇಳಿದೆ 30 ವರ್ಷ ನನ್ನ ಮಕ್ಕಳು ದೊಡ್ಡವರಾಗಿ ಪಾದಯಾತ್ರೆ ಬರೋ ತನಕ ನಾನು ನಿರಂತರ ಬರ್ತಂತ ಹೇಳಿದೆ. ಆದರೆ ನನ್ನ ಮಕ್ಕಳಿಗೆ ಪಾದಯಾತ್ರೆ ಬರ್ತಿರೋದ್ರಿಂದ ಈಗ ನಾನು ಆಗಾಗ ಬರ್ತಾ ಇದ್ದೀನಿ. ನನಗೂ ಕೂಡ ಈ ರೀತಿ ಆಶೀರ್ವಾದ ಆಗಿದೆ. ನಾನು ಒಬ್ಬನಿಗೆ ಅಲ್ಲ, ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಸಾಕಷ್ಟು ಸದ್ಭಕ್ತರು ವಿಶ್ವರಾಧ್ಯ ಮುತ್ತಿನ ಮೇಲೆ ಮತ್ತು ಗಂಗಾಧರ ಶಿವಾಚಾರ್ಯ ಭಕ್ತಿಯನ್ನು ಇಟ್ಟುಕೊಂಡು ಯಾರು ನಡ್ಕೊಂಡಿದ್ದಾರೆ ಅವೆಲ್ಲರಿಗೂ ಕೂಡ ಸದ್ಗುರು ಆಶೀರ್ವಾದ ಮಾಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡ್ತಾರೆ ಅಂತೇಳಿ ಮಾತಾಡೋಕ್ಕೆ ಅವಕಾಶ ರಾಜಿ ಟಿ ಅವರು ಒಂದು ಮಾತು ಮುಗಿಸ್ತಾ ಇದ್ದೀನಿ. ಈ ವರ್ಷನೂ ಮುತ್ತೇರು ಪಾದಯಾತ್ರೆ ಮಾಡ್ಕೋತ ಗವಾರದಿಂದ ಹೊಂಟ್ರು. ಇವತ್ತು 3ನೇ ದಿನ
ಇಲ್ಲಿ ಮುತ್ತೇವ್ರದ್ದು ಇಲ್ಲೆಲ್ಲ ಇಲ್ಲಿ ಸ್ವಾಗತ ಆಗ್ತದ. ಆ ನಂತರ ಇಲ್ಲಿಂದ ವಿಶ್ವನಾಥ ಮುತ್ಯಾನ ಮಠದ ತನ ರಾತ್ರಿ 11, 12, 1 ತನಕ ಭೀ ಪಾದಯಾತ್ರೆ ಮಾಡ್ತಾರೆ. ಖರೆ ಅಂದ್ರೆ ಇದೊಂದು ನಮ್ಮ ದೇಶದ ಅಂದ್ರೆ ಇದೊಂದು ನಮ್ಮದೇನು ಸಂಸ್ಕಾರ ಅದ, ಸಂಸ್ಕೃತಿ ಅದ. ಇಂಥ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮ, ಪವಿತ್ರ ಕಾರ್ಯಕ್ರಮ ನಮ್ಮ ದೇಶದಾಗ ಎಲ್ಲ ಕಡೆ ನಡ್ಕೋತ ಬಂದಾವು. ಆದರೆ ಇಲ್ಲಿ ವಿಶ್ವನಾಥ ಮುತ್ಯಾನ ಮಠದ ಒಂದು ಬಹಳ ಒಂದು ಅದ್ಭುತ ಕಾರ್ಯಕ್ರಮಗಳು ಇಲ್ಲಿ ನಡೀತಿರ್ತಾವೆ. ಲಕ್ಷಾಂತರ ಜನ ಭಕ್ತಿ ಭಾವದಿಂದ ಇಲ್ಲಿ ಬರ್ತಾರೆ. ವಿಶ್ವನಾಥ ಮುತ್ಯಾನ ಬಳಿ ಏನಾಗದಿ ಭಕ್ತಿಲಿ ಶ್ರದ್ಧಾಲಿ ಮೇನ್ ಬಿಡ್ಕೋತಾರ, ಅದು ಅವ್ರಿಗೆ ಸಿಕ್ಕದ. ಅದರಿಂದಲೇ ದರ ವರ್ಷ ಹೆಚ್ಚು ಮಂದಿದೆಲ್ಲ ಗದ್ದೆ ಆಲಕತ್ತದ. ಇದೊಂದು ಪವಿತ್ರ ಸ್ಥಾನ. ವಿಶ್ವನಾಥ ಮುತ್ಯಾರ ಒಂದು ಪವಾಡ ಪುರುಷರು, ಅವ್ರ ಆಶೀರ್ವಾದ ತೊಗೊಂಡು ಎಲ್ಲರದೇ ಚಲೋ ಆಗ್ಯದ. ನಮ್ದರೆ ಭಾಳ ಚಲೋ ಆಗ್ಯದ. ನಾ ಯಾವಾಗ ಸುರುವಿಗೆ ಇಲ್ಲಿ ಬರ್ತಿದ್ದೆ, ಹಳೆ ಬರತ್ತೆ ನಾನು ಜಿಲ್ಲಾ ಪರಿಷತ್ ಇನ್ನೂ ಸದಸ್ಯ ಇದ್ದಿಲ್ಲ. ಹಳಿಗೆ ನಾ ಜಿಲ್ಲಾ ಪರಿಷತ್ ಫಾರ್ಮ್ ಫಾರ್ಮ್ ತೊಗೊಂಬಂದಿದ್ದೆ ಮುತ್ತೇರು ಕಡೆ. ಹಿಂಗೆ ನಾ ಜಿಲ್ಲಾ ಪರಿಷತ್ ಸದಸ್ಯ ನಿಂದ್ರ ಇದ್ದೀನಿ ರೀ ಅಪ್ಪ, ನಂಗೆ ಆಶೀರ್ವಾದ ಮಾಡಿದ್ರೆ ನನ್ನ ಮದುವೆ ಮೇಲೆ ಹೋಗ್ಕೊಟ್ರೆ ತೊಗೊಂಡಲ್ಲಿ ನೀ MLA ಆಗವಿದ್ದಿ ಜಿಲ್ಲಾ ಪರಿಷತ್ ಏನು ಹೇಳ್ತಿತ್ತಂದರು. ಹಳೆ ಜಿಲ್ಲಾ ಪರಿಷತ್ ಆದ, ಮುತ್ತೇರು ಆಶೀರ್ವಾದಲಿ 4 ಸರಿ MLA ಆದ, ಮಿನಿಸ್ಟರ್ ಆದ. ಅಂದರೆ ಇದೊಂದು ಮುತ್ತೇವ್ರದ್ದು ಒಂದು ಪೂರ್ವ ಸಂಕೇತ ಇತ್ತು. ಹಳಿಗೆ ಅಲ್ಲಿ ಬಂದು ಆಶೀರ್ವಾದ ತೊಗೊಂಡು ಎಲ್ಲರನ್ನೂ ಚಲೋ ಆಗ್ಯದ. ಅದಕ್ಕೆ ಎಲ್ಲರೂ ಬರ್ತಾರೆ ಇಲ್ಲಿ. ಎಲ್ಲರಿಗೆ ಬಂದು ಭಕ್ತಿ ಭಾವನೆಯಿಂದ ಅವ್ರದ್ದು ಏನೇನು ನಾವು ರಾಜಕೀಯ ಇದ್ದೇನೋ ರಾಜಕೀಯ ಬಿಡ್ತೀವಿ. ಬಾಕಿ ಇತರ ಮಂದಿ ಎಲ್ಲ ಭಕ್ತಾದಿ ಮಂದಿ ಅವ್ರ ಮನೆ ಸಂಸಾರದಿರಲಿ, ಉದ್ಯೋಗ ವ್ಯವಸಾಯದಿರಲಿ, ಯಾವುದ್ರೆ ಏನ್ರಿ ಅವನಿಗೆ ಅಡಚಣೆ ಇತ್ತು, ತ್ರಾಸಿತ್ತು, ಆ ತ್ರಾಸು ದೂರ ಆಗೋ ಸಲ್ಯಾಕ ಭಕ್ತಿ ಭಾವನೆ ಬಿಡ್ಕೋತಾರೆ. ಅದು ಮುತ್ತೆ ಆಶೀರ್ವಾದ ಕೊಟ್ಟು ಅದೆಲ್ಲ ಬೇಡ ಪಾರು ಮಾಡ್ತಾನೆ. ಹಿಂಗೆ ಒಂದು ಅದ್ಭುತ ಇರ್ತದೆ. ಇಂಥ ಒಂದು ಪವಿತ್ರ ಕಾರ್ಯಕ್ರಮದಾಗ ನಮಗೆ ಸಹಭಾಗ ಆಗ ಸಂದೀಪ್ ಸಿಗ್ತದೆ. ನಾವು ಭೀ ಭಾಗ್ಯವಾನಿ ಅನ್ಬೇಕು. ಇಲ್ಲಿ ನಮ್ಮದು ಏನ್ರಿ ಹಿಂದಕ್ಕಿಂತ ಹಿರಿಯರು ಪುಣ್ಯ ಮಾಡಿರ್ತಾಳೆ. ಇಂಥ ಪವಿತ್ರ ಕಾರ್ಯಕ್ರಮದಾಗ ಸಹಭಾಗ ಆಗ ಸಂಧಿ ನಮ್ಗೆ ಸಿಗ್ತದೆ. ಅದ್ರ ಬದಲು ನಾವು ದರ ವರ್ಷ ಬರ್ತೇವೆ. ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹಾಜರಿರ್ತೀವಿ. ಹಿಂಗೆ ಮುತ್ಯಾಂದ ನಮ್ಮ ಮೇಲೆ ಎಲ್ಲ ಜನ ಮೇಲೆ ಸದಾ ಸರ್ವಕಾಲ ಕೃಪಾಶೀದ ಇರಲಿ. ಇಷ್ಟೇ ವಿಶ್ವಾಸ ಚರಣಿ ಪ್ರಾರ್ಥನಾ ಮಾಡ್ತೀನಿ. ಧನ್ಯವಾದ. ನಂತರ ಪಾರಂಪರಿಕ ಪಾದಯಾತ್ರೆ ಬಗ್ಗೆ ಶ್ರೀಗಳು ಮಾತನಾಡಿ ಕಾರ್ಯಕ್ರಮವನ್ನು ಉದ್ಧಾರಕ್ಕಾಗಿ ಭಕ್ತರ ಕಲ್ಯಾಣಕ್ಕಾಗಿ ಮಠದ ಪದ್ಧತಿಗೆ ಅನುಸಾರವಾಗಿ ನಡೆದು ಬಂದಂಥ ಪರಂಪರಾ ಪಾದಯಾತ್ರೆ ಅಂದರೆ ವಿಶ್ವರಾಧ್ಯರ ಪರಂಪರೆ ಭಾಳ ದೊಡ್ಡದು. ಮೂಲತಃ ಗಂವರ ಪಂಚಕ್ರ ತೋಪಕಟ್ಟಿ ಹಿರೇಮಠದ ಬನ್ನಿ ಬಸವಾರ್ಯರ ಕೃಪಾಶೀರ್ವಾದವನ್ನು ಪಡೆದುಕೊಂಡಂಥ ವಿಶ್ವರಾಧ್ಯರು ಕಾಶಿ ಪಂಡಿತರಾಗಿ ಆತ್ಮೋನ್ನತಿಗಾಗಿ ದೇವಿಯ ತಪೋನುಷ್ಠಾನ ಮಾಡುತ್ತಾ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಗಳಿಸಿ ಲೋಕವಂದ್ಯರಾದಂಥವರು. ಅಪಾರ ಭಕ್ತ ಕುಲಕೋಟಿ ಹೊಂದಿದಂಥ ಪುಣ್ಯಾತ್ಮನ ಪರಿಸರದಲ್ಲಿ 3 ದಿನಗಳ ಪರ್ಯಂತರವಾಗಿ ನಡೆದು ಬಂದಂಥ ಅವರ ಮೂಲಸ್ಥಾನ ವಿಶ್ವರಾಧ್ಯರ ಜನ್ಮಭೂಮಿ ಗವಾರದಿಂದ ಅವಿಮುಕ್ತಿ ಕ್ಷೇತ್ರ ಅಬ್ಬೆ ತುಮಕೂರಿಗೆ ಬಂದು ನಡೆದುಕೊಂಡು ಬರತಕ್ಕಂಥದ್ದು ಅವ್ರಿಗೆಲ್ಲರಿಗೂ ಕೂಡ ಕೃಪೆ ಮಾಡಿ ಆಶೀರ್ವದಿಸುವಂಥ ಕ್ಷೇತ್ರ ಅಬ್ಬೆ ತುಮಕೂರು ಕ್ಷೇತ್ರ. ಅಂಥ ಒಂದು ಕ್ಷೇತ್ರ ಪರಿಸರದಲ್ಲಿ ನಡೆಯುವಂಥ ಪರಂಪರಾ ಪಾದಯಾತ್ರೆ ಭಾಳ ಅದ್ಭುತವಾಗಿ ಜರುಗಿತು. ಸುಮಾರು ಲಕ್ಷಾಂತರ ಜನ ಭಕ್ತರು ಶ್ರದ್ಧೆ, ವಿಶ್ವಾಸ, ಭಕ್ತಿಗಳಿಂದ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ಗವಾರದಿಂದ ಹೊರಟಂಥ ಪಾದಯಾತ್ರೆ ಒಂದು 2 ಮುಕ್ಕಾಂ ಮಾಡಿ ಅಮಾವಾಸ್ಯೆ ದಿನ ವಾಡಿಕೆಯಂತೆ ಇಲ್ಲಿ ಬಂದು ಮುಟ್ಟುವಂಥದ್ದು. ವಿಶ್ವರಾಧ್ಯ ಆವಾಸ ಸ್ಥಾನವಾದಂಥ ಅವರ ಅವಿಮುಕ್ತಿ ಕ್ಷೇತ್ರವಾದಂಥ ಈ ಅಬ್ಬೆ ತುಮಕೂರಿಗೆ ಸದ್ಭಕ್ತರಾದಂಥ ಶಕರಪ್ಪಗೌಡರ ಒಂದು ಭಕ್ತಿ ಭಾವ ಶ್ರದ್ಧೆಗೆ ಹೋಗೊಟ್ಟು ಪುಣ್ಯಾತ್ಮರು ಈ ಒಂದು ಕ್ಷೇತ್ರದಲ್ಲಿ ಬಂದು ನೆಲೆಸಿದರು. ಇವತ್ತು ಅಬ್ಬೆ ತುಮಕೂರು ಭೂ ಕೈಲಾಸವಾಗಿದೆ. ಬಂದಂಥ ಭಕ್ತಾದಿಗಳೆಲ್ಲರಿಗೂ ವಿಶ್ವರಾಧ್ಯರ ಕೃಪೆ ಇರಲಿ, ಬಂಗಳಾಂಬಿಕೆಯ ಕೃಪಾಶೀರ್ವಾದ ಇರಲಿ. ಅವರ ಬಾಳು ಬಂಗಾರವಾಗಿರಲಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಯಾದಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಸಹಸ್ರಾರು ಭಕ್ತರ ನಡುವೆ ಪಾರಂಪರಿಕ ಪಾದಯಾತ್ರೆ ಪಾರಂಪರಿಕವಾಗಿ ಜರುಗಿತು. ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳ ನಡುವೆ ವೈಭವದಂತೆ ಕಂಡು ಬಂತು. ಒಟ್ಟಾಗಿ ಧಾರ್ಮಿಕತೆಯನ್ನ ಎತ್ತಿ ಇಡುವ ಕೆಲಸ ಈ ಅಬ್ಬೆ ತುಮಕೂರಿನ ವಿಶ್ವರಾಧ್ಯ ಶ್ರೀಗಳು ಮಾಡುತ್ತಿದ್ದಾರೆ ಎಂದ್ರೆ ತಪ್ಪಾಗಲಾರದು. ಇವತ್ತಿನ ಈ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮವನ್ನ ನೋಡಿದ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮದ ಜೊತೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನೈಜ ನಿಖರ ಸುದ್ದಿಗಾಗಿ RJ32 ನ್ಯೂಸ್ ಕನ್ನಡ,
ನಮಸ್ಕಾರ. ವಿಶ್ವ ವಿಶ್ವ ವಿಶ್ವಗುರು ವಿಶ್ವಾರಾಧ್ಯ ನಿನ್ನ ನಾಮದಲ್ಲಡಗಿದ್ದ ಸಮಸ್ತವೆಲ್ಲ ಗುರುವಿನ ಮಹಿಮೆಗೆ ಅಂತ್ಯವೇ ಇಲ್ಲ. ನಿನ್ನ ನಾಮದಲ್ಲಡಗಿದೆ ಸಮಸ್ತವೆಲ್ಲ ಗುರುವಿನ ಮಹಿಮೆಗೆ ಅಂತ್ಯವೇ ಇಲ್ಲ. ವಿಶ್ವಜ್ಯೋತಿ ಆಚರಿತ ಇದು ವಿಚಿತ್ರವೆಲ್ಲ ವಿಚಿತ್ರವೆಲ್ಲ ವಿಶ್ವ ವಿಶ್ವ ವಿಶ್ವಗುರು ವಿಶ್ವಾರಾಧ್ಯ